ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಿಜಯೇಂದ್ರಗೆ ಡೆಲ್ಲಿಗೆ ಹೋಗಿ ಬಂದ ಬೆನ್ನಲ್ಲೇ ಸಿಕ್ಕೇ ಬಿಡ್ತು ಮತ್ತೊಂದು ಮಹಾಬಲ. ಮೋದಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ತು. ಅಮಿತ್ ಶಾ ಅವ್ರ ಜೊತೆ ಸುದೀರ್ಘ 20 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾಯಿತು. ಅಲ್ಲಿ ಹಲವು ಭರವಸೆಗಳನ್ನು ಕೊಟ್ಟು ಕಳಿಸಿದ ಬಳಿಕ ಮತ್ತೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಮತ್ತು ಅದು ಆನೆ ಬಲವನ್ನು ತಂದು ಕೊಡ್ತಾ ಇದೆ ಈ ಹೊತ್ತಲ್ಲಿ. ಏನದು ಹಾಗಾದರೆ? ಬಿಜೆಪಿಯೊಳಗಿರುವ BSY BYB ಶತ್ರು ಪಾಳ್ಯಕ್ಕೆ ಬಿಗ್ ಶಾಕ್. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಒಡೆದ ಮನೆ, ಗುಂಪು, ಜಟಾಪಟಿ, ಬಹಿರಂಗ ಹೇಳಿಕೆಗಳು ತಾರಕಕ್ಕೇರ್ತಿವೆ. ಯತ್ನಾಳ್ ಅವರು ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟರು. ಈ ಅಪ್ಪ ಮಗನ ನೋಡಿ ಯಾರು ಓಟ್ ಹಾಕ್ತಾರೆ? ಯಡಿಯೂರಪ್ಪ, ವಿಜಯೇಂದ್ರ ಮುಖ ನೋಡಿ ಓಟ್ ಹಾಕೋರು ಯಾರೂ ಇಲ್ಲ. ಆ ಕಾಲ ಎಲ್ಲ ಮುಗಿದು ಹೋಗಿದೆ. ಬಹಿರಂಗವಾಗಿ ಒಂದೆರಡಲ್ಲ ಎಂಥೆಂಥ ಶಬ್ದ ಪ್ರಯೋಗ ಆಗಿದೆ ನೋಡಿದ್ದೀವಿ ನಾವು. ಅಧಿವೇಶನದ ಹೊತ್ತಲ್ಲಿ ಸವಾಲು ಹಾಕಿದ್ರು ಮತ್ತು ಆ ಹೊತ್ತಲ್ಲಿ ಡೆಲ್ಲಿಗೆ ವರಿಷ್ಠರು ಕರೆದಿದ್ದಾರೆ, ತನಗೆ ಹೋಗಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ತಾನಾಗೆ ಮಾಧ್ಯಮದ ಮುಂದೆ ಇಟ್ಟಿದ್ರು. ಕೊನೆಗೆ ಅವರು ಡೆಲ್ಲಿಗೆ ಹೋಗಿದ್ದು ಹೌದು, ಬಟ್ ಯಾರನ್ನು ಭೇಟಿಯಾಗಿ ಬಂದರು ಅನ್ನೋದ್ರ ಬಗ್ಗೆ ಎಲ್ಲೂ ಒಂದು ಫೋಟೋ ವಿಚಾರ ಏನೂ ಹೊರಗಡೆ ಬರಲೇ ಇಲ್ಲ. ಅಲ್ಲಿ ಮಾಧ್ಯಮದವರು ಡೆಲ್ಲಿಲಿ ಪ್ರಶ್ನೆ ಮಾಡಿದಾಗ ಖಾಸಗಿ ಕೆಲಸಕ್ಕೆ ಬಂದಿದ್ದೀನಿ ಅಂತ ಜಾರ್ಕೊಂಡು ಬಂದುಬಿಟ್ರು. ಹೋದ ದಾರಿಗೆ ಸುಂಕ ಇಲ್ಲ ಅಂತ. ಸೋಮಣ್ಣವ್ರಿಗೆ ಅವರೇ ಡೆಡ್ಲೈನ್ ಫಿಕ್ಸ್ ಮಾಡ್ಕೊಂಡಿದ್ರು, ಡಿಸೆಂಬರ್ 6 ಅಂತ. ಏನೂ ನಡೀತಾ ಇಲ್ಲ. ಕ್ಷೇತ್ರ ಕೇಳ್ತಾರೋ, ರಾಜ್ಯಸಭೆ ಕೇಳ್ತಾರೋ ಏನು ಅನ್ನೋದು ಯಾವುದು ಬಗೆಹರಿತಿಲ್ಲ. ಹೈಕಮಾಂಡ್ ಕರೀತಾ ಇಲ್ಲ. ಆವಾಗ ಸಂದೇಶ ಕಳಿಸಿದ್ರು, ಆದರೆ ಅದಾದ ಬಳಿಕ ನಡೆದಂಥ ಬೆಳವಣಿಗೆಗಳು ಈಗ ಹೈಕಮಾಂಡ್ ಸೈಲೆಂಟ್ ಆಗಿಬಿಟ್ಟಿದೆ. ಇನ್ನು ಹೆಬ್ಬಾರ್ ಮತ್ತು ಸೋಮಶೇಖರ್ ಅವರು ಕಾಲು ಹೊರಗಿಟ್ಟಂಗೆ ಕಾಣಿಸ್ತಾ ಇದೆ, ಕಾಂಗ್ರೆಸ್ ಜೊತೆ ಕಾಣಿಸ್ಕೊಳ್ತಿದ್ದಾರೆ. ಆದರೆ ಸೈಲೆಂಟ್ ಆಗಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸೈಲೆಂಟ್ ಆಗಿದ್ದಾರೆ. ಸುಮಾರು ಜನ ನಾಯಕರು ಸಿಡಿದೆದ್ದವರೆಲ್ಲ ಈಗ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರು ವಿಜಯೇಂದ್ರ ಹೋಗಿ ಮೀಟಿಂಗ್ ಮಾಡಿದಾಗ ಎಸ್ ನಾವು ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಿದ್ರು. ಅದಾದ ಮೇಲೂ ಯತ್ನಾಳ್ ಅವ್ರ ಜೊತೆ ಕಾಣಿಸ್ಕೊಳ್ತಿದ್ದಾರೆ. ಅವರು ಕೂಡ ಈಗ ಅನಿವಾರ್ಯವಾಗಿ ಸೈಲೆಂಟ್ ಆಗಿದ್ದಾರೆ. ಯತ್ನಾಳ್ ಅವರು ಮಾತಾಡ್ತಿದ್ದಾರೆ, ಬಟ್ ಡೆಲ್ಲಿಲೇನೂ ಆಗ್ತಾ ಇಲ್ಲ. ಇಷ್ಟರ ಮಟ್ಟಿಗಿನ ಬೆಳವಣಿಗೆ. ಹಾಗಾದರೆ ಮೊನ್ನೆ ಕುಮಾರಸ್ವಾಮಿ ಅವ್ರಿಗೆ ಭೇಟಿಗೆ ಅವಕಾಶ ಸಿಕ್ಕ ಸಮಯದಲ್ಲೇ ವಿಜಯೇಂದ್ರ ಅವ್ರಿಗೂ ಅವಕಾಶ ಸಿಗುತ್ತೆ. ಮೋದಿ ಅವ್ರನ್ನೂ ಭೇಟಿ ಮಾಡಿ, ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡಿ ಸುದೀರ್ಘ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಮುಂಬರುವಂಥ ದಿನಗಳಲ್ಲಿ ಮಾಡಬೇಕಾದ ಬದಲಾವಣೆ, ಪದಾಧಿಕಾರಿಗಳ ನೇಮಕ, ಪಕ್ಷದಲ್ಲಾಗಬೇಕಾದ ಸರ್ಜರಿಯ ಬಗ್ಗೆ ಹೈಕಮಾಂಡ್ ಬಲ ತುಂಬಿ ಕಳಿಸಿದೆ. ಆ ಹೊತ್ತಲ್ಲಿ ವಿಜಯೇಂದ್ರ ಹೇಳಿ ಬಂದಿದ್ದು ಇದೇ ವಿಚಾರ. ದೂರನ್ನು ಇಟ್ಟು ಬಂದಿದ್ದರು, ಇದೊಂದು ನಮಗೆ ಗಂಭೀರ ಸಮಸ್ಯೆ ಆಗ್ತಿದೆ, ನೀವೇ ಸರಿ ಮಾಡದಿದ್ದರೆ ಕಷ್ಟ ಆಗಬಹುದು ಮುಂದಿನ ದಿನಗಳಲ್ಲಿ. ಬೇರೆ ಎಲ್ಲ ನಾವು ಸಾಧ್ಯವಾದಷ್ಟು ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ, ಆದರೆ ಈ ರೆಬಲ್ಸ್ ಕ್ರಮ ತಗೊಳ್ಳದೇ ಇದ್ದರೆ ಕಷ್ಟ ಅನ್ನುವಂಥ ರಿಪೋರ್ಟ್ ಇಟ್ಟಿದ್ರು. ಅದರಲ್ಲಿ ಎರಡನೇ ಮಾತೇ ಇಲ್ಲ, ಗಂಭೀರ ಸ್ವರೂಪದಲ್ಲಿ ನಾವು ಪರಿಗಣಿಸ್ತೀವಿ ಅಂತ ಹೇಳಿ ಕಳಿಸಿತ್ತು ಹೈಕಮಾಂಡ್. ನೀವು ಕೆಲಸ ಮಾಡ್ಕೊಳ್ಳಿ ಅಂತ. ಅದ್ರ ಬೆನ್ನಲ್ಲೇ ಈಗ ಸಂದೇಶ ಬಂದಿದೆ ವಿಜಯೇಂದ್ರ ಅವ್ರಿಗೆ, ಫ್ರೀ ಹ್ಯಾಂಡ್. ಈ ರೆಬಲ್ಸ್ನ ಬಂಡಾಯದ ಬಾವುಟ ಹಾರಿಸ್ತಿರೋರು ಅಥವಾ ಸಿಡ್ದೆದ್ದಿರೋರು, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿರೋರು, ಇವರನ್ನು ನಿಯಂತ್ರಿಸೋದಕ್ಕೆ ನೀವು ಸಂಪೂರ್ಣವಾಗಿ ನಿಮ್ಮ ಶಕ್ತಿ ಪ್ರಯೋಗ ಮಾಡಬಹುದು, ನಿಯಂತ್ರಿಸಿ ಅವರನ್ನು ಅನ್ನುವಂಥ ಮೆಸೇಜ್ ಬಂದಿದೆ. ಈ ಕಡೆಯಿಂದ ರೆಬೆಲ್ಸು ಅಥವಾ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿರೋರು ಪ್ರಯತ್ನ ಮಾಡಿದ್ರು, ಹೈಕಮಾಂಡ್ ಅವಕಾಶ ಕೊಡ್ತಿಲ್ಲ, ಮೀಟಿಂಗಿಗೂ ಕೊಡ್ತಿಲ್ಲ, ಮೆಸೇಜು ತಲುಪ್ತಾ ಇಲ್ಲ ಅಲ್ಲಿಗೆ, ಯಾವುದಕ್ಕೂ ಕೂಡ ಅವಕಾಶ ಸಿಗದೆ ಇಲ್ಲಿ ಮಾತಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ವಿಜಯೇಂದ್ರಗೆ ಸಂದೇಶ ಸಿಕ್ಕಿರೋದು, ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಗೊಳ್ಳಿ ರಾಜ್ಯ ಬಿಜೆಪಿಯನ್ನು, ನಿಮ್ಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದೀವಿ, ತಲೆ ಬಿಸಿನೇ ಬೇಡ ನಿಮಗೆ, ಯಾರ್ಯಾರು ಏನೇನು ತೊಂದರೆ ಮಾಡ್ತಿದ್ದಾರೋ ಅಲ್ಲೇ ಬ್ರೇಕ್ ಹಾಕಿ ಅನ್ನುವಂತಹ ಬಿಗ್ ಮೆಸೇಜ್. ಇದು ಅತ್ಯಂತ ಮಹತ್ವದ್ದಾಗುತ್ತೆ. ಯಾವುದೇ ಲೀಡರ್ಗೆ ನಾಯಕತ್ವ ವಹಿಸ್ಕೊಂಡಾಗ ಅಡೆತಡೆಯಾಗುವಂತಹ ಬೇರೆ ಸೀನಿಯರ್ಸ್ ಇರ್ತಾರೆ, ಅವರನ್ನು ಸಂಪೂರ್ಣವಾಗಿ ಕಡೆಗಣಿಸೋಕ್ಕೂ ಆಗಲ್ಲ, ವಿಶ್ವಾಸಕ್ಕೆ ತಗೊಳ್ಳೋಣ ಅಂದರೆ ಅದಕ್ಕೂ ಬಗ್ತಾ ಇರಲ್ಲ. ಸೊ ಹೈಕಮಾಂಡೇ ಮದ್ದರಿಬೇಕಾಗತ್ತೆ. ಈಗ ಹೈಕಮಾಂಡೇ ಕೊಟ್ಟಿರುವಂತಹ ಮೆಸೇಜ್, ನಿಮಗೆ ಬಿಟ್ಟಿದ್ದು ಏನಾದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನಮಗೆ ರಿಸಲ್ಟ್ ಬೇಕು, ಮುಲಾಜಿಲ್ಲದೆ ಹೆಜ್ಜೆ ಮುಂದಕ್ಕಿಡಿ ಅನ್ನುವಂತಹ ಬಿಗ್ ಮೆಸೇಜ್ ಈಗ ವಿಜಯೇಂದ್ರಗೆ ಸಿಕ್ಕಿದೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರೋದು, ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದು. ಸೊ ಮತ್ತೊಮ್ಮೆ BSY ಕ್ಯಾಂಪ್ಗೆ ಬಲ ಸಿಕ್ಕಂತಾಗಿದೆ. ಕಳೆದ ಬಾರಿಯೆಲ್ಲ ಮಾಡಿದ್ದು ಹೇಗೆ, ಯಡಿಯೂರಪ್ಪನವ್ರಿಗೆ ಬಲ ಕೊಟ್ಟಂಗೆ ಮಾಡಿ, ಏನೋ ಒಂದು ಸ್ಥಾನಮಾನ ಕೊಟ್ಟಂಗೆ ಮಾಡಿ, ಮತ್ತೊಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಟೀಮನ್ನು ಆ್ಯಕ್ಟಿವ್ ಇಟ್ಟಿತ್ತು ಹೈಕಮಾಂಡ್ ಅನ್ನೋ ಥರದ್ದಲ್ವ ಟಾಕ್ ಇದ್ದಿದ್ದು. ಅವರೆಲ್ಲ ಮಾತಾಡಿದ್ರೂ ಕ್ರಮ ಇಲ್ಲ, ಒಂದು ನೋಟಿಸ್ ಇಲ್ಲ, ಯಾಕೆಂದರೆ ಬ್ಯಾಲೆನ್ಸ್ ಅಂತ. ಬಟ್ ಈ ಸಲ ಹಾಗೆ ಮಾಡೋಕ್ಕೆ, ರಿಸ್ಕ್ ತಗೊಳ್ಳೋಕೆ, ಪ್ರಯೋಗ ಮಾಡೋಕೆ ರೆಡಿ ಇಲ್ಲ. ಅದು ಫೇಲ್ ಆಯಿತು ಆ ಫಾರ್ಮುಲಾ.
ಈಗ ಮಾಡ್ತಾ ಇರೋದು ಯಡಿಯೂರಪ್ಪ ಆ್ಯಂಡ್ ಟೀಮ್ಗೆ, ವಿಜಯೇಂದ್ರಗೆ ಸಂಪೂರ್ಣ ಬಲ ಕೊಟ್ಟು ರಿಸಲ್ಟ್ ಕೊಡಿ ಅಂತ ಕೂತಿದೆ. ಈ ಹೊತ್ತಲ್ಲಿ ಆಕ್ಷನ್ಗೂ ಕೂಡ ನೀವು ಸ್ವತಂತ್ರರು, ಏನಾದರೂ ಮಾಡ್ಕೊಳ್ಳಿ ಅಂತ ಫ್ರೀ ಹ್ಯಾಂಡ್ ಕೊಟ್ಟಿರೋದು. ಟಿಕೆಟ್ ವಿಚಾರದಲ್ಲೂ ಕೂಡ ವಿಜಯೇಂದ್ರ ಆಯ್ಕೆ ಅಂತಿಮವಾಗುತ್ತೆ ಕರ್ನಾಟಕಕ್ಕೆ ಅಂತ ಸಂಬಂಧಪಟ್ಟರೆ. ಯಾಕಂದರೆ ಈಗಾಗಲೇ ನಮೋ ಆ್ಯಪ್ ಮೂಲಕ ಬೇಕಾದಷ್ಟು ಸುತ್ತಿನ ಸರ್ವೆಗಳಾಗ್ತಿವೆ. ಈಗಾಗಲೇ ಎಕ್ಸ್ಪರ್ಟ್ಸ್ ಟೀಮ್ 3 ಸುತ್ತಿನ ಸರ್ವೆ ಸಮೀಕ್ಷೆಗಳನ್ನು ಮಾಡಿದೆ. JDS ಕ್ಷೇತ್ರಗಳ ಬಗ್ಗೆ ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ. ಇದನ್ನು ಮೀರಿ ಕೆಲವು ಕ್ಷೇತ್ರಗಳು, ಕೆಲವು ಹಾಲಿ ಇರೋರೇ ಇರಲಿ ಅಂತ BSY ಸಂದೇಶ ಕಳಿಸಿದ್ದಾರೆ. ಸೀನಿಯರ್ಸು ನಿರಂತರವಾಗಿ ಗೆದ್ದುಕೊಂಡು ಬಂದವರು. ಕೆಲವು ಕಡೆ ಬದಲಾವಣೆ ಅನಿವಾರ್ಯ. ಕೆಲವರು ತಾನಾಗಿ ನಿವೃತ್ತಿಯನ್ನು ಸಡನ್ ಆಗಿ ಘೋಷಣೆ ಮಾಡ್ತಿದ್ದಾರೆ. ಇದೆಲ್ಲ ವಿಜಯೇಂದ್ರ ಕೊಟ್ಟಿರುವ ರಿಪೋರ್ಟ್ನ ಎಫೆಕ್ಟಾ? ಕುತೂಹಲಕಾರನಾಗಿದೆ. ವಿಜಯೇಂದ್ರ ಅವ್ರು ಹೋಗಿ ಬಂದ ಮೇಲೆ ಒಂದಿಷ್ಟು ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಿದ್ದಾವೆ. ಸಂಸದರ ನಿವೃತ್ತಿ ಘೋಷಣೆ ಆಗ್ತಿದೆ ತಾನಾಗಿ. ನಾರಾಯಣಸ್ವಾಮಿ ಅವರು ಮೊನ್ನೆ ಅಷ್ಟೇ ಹೆಜ್ಜೆ ಹಿಂದಕ್ಕಿಟ್ರು, ನಾನು ಚುನಾವಣಾ ರಾಜಕೀಯದಿಂದ ದೂರ ಅಂತ. ಸೊ ವಿಜಯೇಂದ್ರ ರಿಪೋರ್ಟ್ಗೆ ಹೈಕಮಾಂಡ್ ಮಣೆ ಹಾಕಿದೆಯಾ? ಕೆಲವು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈಗಲೇ ಹೆಸರು ಅಂತಿಮ ಆಗದೆ ಇದ್ರು ಕೂಡ ಬದಲಾವಣೆ ಅನಿವಾರ್ಯ ಅನ್ನುವಂಥ ಸಂದೇಶ ರಾಜ್ಯ ನಾಯಕರುಗಳಿಗೆ ತಲುಪದಂಗೆ ಕಾಣಿಸ್ತಾ ಇದೆ. ಸೊ ಮತ್ತೊಮ್ಮೆ ವಿಜಯೇಂದ್ರ ಡೆಲ್ಲಿಗೆ ಹೋಗಿ ಬಲವನ್ನ ತಗೊಂಡು ಬಂದಿದ್ದಾರೆ. ಅದು ಈಗ ರಾಜ್ಯ ಬಿಜೆಪಿಯಲ್ಲಿ ಶತ್ರುಪಾಳ್ಯಕ್ಕೆ ನುಂಗಲಾರದ ತುತ್ತಾದಂತೆ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.